ನೀವೇನಾದರೂ ಜಿಯೋದು ಕನೆಕ್ಷನ್ ಏನಾದರೂ ಟಿವಿ ಚಾನಲ್ಸ್ ಜೊತೆಗಿಲ್ಲಂತ ಏರ್ ಫೈಬರ್ನ ಅಥವಾ ಫೈಬರ್ನಲ್ಲಿ 599 ಎಂಟರ್ಟೈನ್ಮೆಂಟ್ ಪ್ಲಾನ್ ಅನ್ನು ತಗೊಂಡ್ರೆ ಇದರಲ್ಲಿ 4K HD ಸೆಟ್ ಟಾಪ್ ಬಾಕ್ಸ್ ಬೇರೆ ಕೊಡ್ತಾರೆ. ಇದು 100 ಬಾಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ 800+ ಲೈವ್ ಟಿವಿ ಚಾನಲ್ಸ್ ಇದೆ. ಅಂದರೆ ಈಗ ಮನೇಲಿ ನೋಡ್ತಾ ಇರೋ ಕಲರ್ಸ್ ಕನ್ನಡ ಇವೆಲ್ಲ HD ಚಾನಲ್ಸ್ಗಳು ಸಿಗ್ತದೆ. ಇದಲ್ಲದೆ ನಮ್ಮಲ್ಲಿ 13 OTT ಆ್ಯಪ್ಸ್ ಕೂಡ ಫ್ರೀ ಇದೆ, ಅಂದರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. OTT ಆ್ಯಪ್ಸ್ಗಳು ಅದರಲ್ಲಿ ಲಭ್ಯವಿದೆ, ಎಲ್ಲ ಲಭ್ಯವಿದೆ. 13 OTT ಆ್ಯಪ್ಸ್ನ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಅದರಲ್ಲಿ ಪಾಪ್ಯುಲರ್ ಇರ್ಬೋದು, ಇರ್ಬೋದು, ಡಿಜಿಟಲ್ ಸ್ಟಾರ್, ಸೋನಿ ಲೈವ್, ಝೀ, ಸನ್ ನೆಕ್ಸ್ಟ್, ಜಿಯೋ ಡಿಸ್ಕವರಿ, ಇವೆಲ್ಲ ಫ್ರೀ ಇದೆ. ಇದಲ್ಲದೆ ನಿಮಗೆ ಜಿಯೋ ಸಿನಿಮಾದಲ್ಲಿ ಪ್ರತಿ ಫ್ರೈಡೆ ಹೊಸ ಮೂವೀಸ್ನ ಲಾಂಚ್ ಮಾಡ್ತಿರ್ತಾರೆ. ಯೂಟ್ಯೂಬ್ ನೋಡಬಹುದು, ಯೂಟ್ಯೂಬಲ್ಲಿ ನೀವು ಹೊಸ ಪ್ರೋಗ್ರಾಮ್ಸ್ ನೋಡ್ಬೋದು. ಇದಲ್ಲದೆ ನಮ್ಮಲ್ಲಿ ಯಾವ ಕೇಬಲ್ ಆಪ್ರೇಟರ್ ಬಳಸ್ತಾರೆ ಕ್ಯಾಚಪ್ ಆಪ್ಷನ್ ಅಂದರೆ ಇವತ್ತಿನ ಸೀರಿಯಲ್ಲು, ಮೂವೀಸು, ಅದೇ ಇರ್ಬೋದು, ಶೋಸ್ ಇರ್ಬೋದು, ಲೈವ್ ಚಾನಲ್ಸ್ನ ನಿಮಗೆ ಫ್ರೀ ಟೈಮಲ್ಲಿ ಕೂತ್ಕೊಂಡು ನೋಡ್ಬೋದು, ಅಂದರೆ ಕ್ಯಾಚಪ್ ಆಪ್ಷನ್ ಕೂಡ ಮಾಡ್ತಾರೆ. ಇದಲ್ಲದೆ ನಮ್ಮಲ್ಲಿ ಜಸ್ಟ್ ವಾಯ್ಸ್ ಟು ಚಾನಲ್ಸ್, ವಾಯ್ಸ್ ಕಂಟ್ರೋಲ್ ಮಾಡ್ತಾರೆ. ಸ್ಮಾರ್ಟ್ ರಿಮೋಟ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಡಿವೈಸ್ಗಳಿಗೆ ಯಾವುದೇ ರೀತಿ ಚಾರ್ಜಸ್ ತಗೋತಾ ಇಲ್ಲ. ಇದಲ್ಲದೆ ನಮ್ಮಲ್ಲಿ ಲೈವ್ ಚಾನಲ್ಸ್ ನಡೀತಾ ಇದೆ, ಉದಯ ಚಾನಲ್ ನಡೀತಿದೆ ಅಂತ ಅದನ್ನು ಪಾಸ್ ಮಾಡ್ಬೋದು, ಮತ್ತು ನಿಮ್ಮ ಫ್ರೀಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಈ ಆಪ್ಷನ್ ಕೂಡ ಇದರಲ್ಲಿದೆ. ಇದಲ್ಲದೆ ನಿಮಗೆ ಮಳೆಗಾಲ ಬಂತು, ಮಳೆಯಲ್ಲಿ ನಮ್ಮದು ಸ್ಯಾಟಲೈಟ್ ಥ್ರೂ ನಡೆಯೋದಿಲ್ಲ, ನಿಮಗೆ ಪವರಿಂದ ರಿಸೀವ್ ಆಗುತ್ತೆ. ಇಲ್ಲ ಇದು ಕೇಸ್ ಇಲ್ಲ ಅಂದರೆ ಆಪ್ಟಿಕಲ್ ಫೈಬರ್ ಮೂಲಕ ಬರುತ್ತೆ. ವೈಫೈ ಥ್ರೂ ನಡೆಯೋದ್ರಿಂದ, ಡಿಜಿಟಲ್ ಥ್ರೂ ನಡೆಯೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್, ಅಂದರೆ ಮಳೆ ಬಂದರೂ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಅಂದರೆ ಚಾನಲ್ಸ್ಗಳು ಬರ್ತಾ ಇರುತ್ತೆ, ನಿಮಗೆ ಇಂಟರ್ನೆಟ್ ನಡೀತಾ ಇರುತ್ತೆ. ನಮ್ಮಲ್ಲಿ 1 Gbps ಇಂಟರ್ನೆಟ್ ಸ್ಪೀಡ್ ಹೋಗ್ತೇವೆ. ನಾರ್ಮಲ್ ಟಿ ವಿ ಇದ್ರೂ HDMI ಕೇಬಲ್ ಸಪೋರ್ಟ್ ಆಗುತ್ತೆ. HD ಕಂಟೆಂಟ್ನ HD ಸೆಟಪ್ ಬಾಕ್ಸ್ ನೀವು ಇದು ಮಾಡ್ಕೊಬೋದು, ಯೂಸ್ ಮಾಡ್ಬೋದು. ಇವೆಲ್ಲ ನಿಮಗೆ 599 ಬರ್ತದೆ. ಇದರಲ್ಲಿ 599 30 Mbps ಸ್ಪೀಡ್ನಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗ್ತಾ ಇದೆ. ಇದಲ್ಲದೆ ನಿಮಗೆ ಕಾಲ್ ಮಾಡಲಿಕ್ಕೆ ಜಿಯೋ ಜಾಯಿನ್ ಅಂತ ಆ್ಯಪ್ ಇದೆ. ಆ್ಯಪ್ ಕಾಲ್ಸ್ ಕೂಡ ಮಾಡ್ಬೋದು. ಒಂದು 5 ಡಿವೈಸ್ ಕನೆಕ್ಟ್ ಮಾಡ್ಬೋದು, 5 ಡಿವೈಸ್ ಕಾಲಿಂಗ್ ಕೂಡ ಮಾಡ್ಬೋದು. ಇದು ಸಹ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಆಲ್ ಓವರ್ ಇಂಡಿಯಾ ಫ್ರೀ ಇರುತ್ತೆ. ಇದಲ್ಲದೆ ನಿಮಗೆ ಇದೆಲ್ಲ ಹೇಳಿದ್ನಲ್ಲ, ಇದಿಷ್ಟು ಆಯಿತು. ಈಗ ಇನ್ನೂ ಒಂದೆರಡು ಲಾಭಗಳಿದ್ದಾವೆ. ಏನಂದರೆ, ಒಂದು ಜಿಯೋದಿಂದ ಒಂದು ವೋಚರ್ನ ಕೊಡ್ತೇವೆ. ಈಗ ಇನ್ನು 5G ಮೊಬೈಲನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ 15th ಹೇಗಿದ್ರು ಬೇರೆ ಬೇರೆ ಆಫರ್ಗಳಿದ್ದಾವೆ. ನಮ್ಮ ಜಿಯೋ ಸ್ಟೋರಿಗೆ ಹೋಗಿ, ಅಲ್ಲಿ ಹೋಗಿ ನಮ್ಮ ಈ ಒಂದು ಕೂಪನ್ನ ಕೊಡಿ, ಅಂದರೆ ನಿಮ್ಮ ಮೈ ಜಿಯೋದಲ್ಲಿ ಬರ್ತದೆ, ಆ ಕೂಪನ್ನ ಕೊಡಿ. ಅಲ್ಲಿ 1000 ರೂಪೀಸ್ ಡಿಟೆಕ್ಟ್ ಆಗುತ್ತೆ, ಅಂದರೆ ಕಮ್ಮಿ ಆಗ್ತದೆ. ಹಾಗಾಗಿ ಇದೊಂದು ಲಾಭ ಇದೆ. ಇದಲ್ಲದೆ ನೀವೇನಾದರೂ ಒಂದು ಕಸ್ಟಮರ್ಗೆ ಹೇಳ್ತೀರ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರಿಗಾದ್ರು ರೆಫರ್ ಮಾಡಿದ್ರೆ ಅಂದರೆ ಅದಕ್ಕೂ ಸಹ ನಿಮಗೆ ಪರ್ ಮಂತ್ ಹಾಗೆ 5 ಮಂತಿಗೆ 100 ರೂಪೀಸ್ ಹಾಗೆ 500 ರೂಪೀಸ್ ಕೊಡ್ತಾರೆ. ಇಷ್ಟು ಲಾಭಗಳು ಇದರಲ್ಲಿದೆ. ಇದಲ್ಲದೆ ನಿಮಗೆ ಅಡಿಷ್ನಲ್ ಅಂದರೆ ನಮ್ಮಲ್ಲಿ 1000 ರೂಪೀಸ್ ಇನ್ಸ್ಟಿಟ್ಯೂಷನ್ ಚಾರ್ಜ್ ಏನಿತ್ತು ಏರ್ ಫೈಬರ್ ನಿಂದ, ಅದು ಕೂಡ ಇಲ್ಲ. ಇದೊಂದು ಲಾಭ ಇದೆ. ಇದೆಲ್ಲ ಬಳಸ್ಕೊಡಿ. ಆದಷ್ಟು ನಿಮ್ಗೆ ಈಗ ಕನೆಕ್ಷನ್ ನೀವೇನೋ 3 ಮಂತ್ ಕನೆಕ್ಷನ್ ತಗೋತೀನಿ ಅಂದರೆ ಬರೀ 2121 ರೂಪೀಸ್ಗೆ 30 Mbps ಸ್ಪೀಡ್ನಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್, ಟಿವಿ ಚಾನಲ್ಸ್, OTT ಆ್ಯಪ್ಸ್, ಮತ್ತು ಕಾಲ್ ಮಾಡಲಿಕ್ಕೆ ಜಿಯೋ ಜಾಯಿನ್ ಆ್ಯಪ್ ಕಾಲ್ಸ್ ಮಾಡ್ಬೋದು. ಇವೆಲ್ಲ ಫೆಸಿಲಿಟಿ ಒಂದರಲ್ಲೇ ಬರುತ್ತೆ. ಒಂದು 4-in-1 ಅಂತ ಹೇಳ್ಬೋದು ಈ ಪ್ಲ್ಯಾನ್ಸ್. ಅತ್ಯಂತ ತುಂಬ ಹೈಯೆಸ್ಟ್ ಸೇಲಿಂಗ್ ಇರುವಂಥ ಪ್ಲ್ಯಾನ್ ಏರ್ ಫೈಬರ್ ಅಂತೂ ಹೈಯೆಸ್ಟ್ ಸೇಲ್ ಆಗ್ತಿದೆ. ಅಂದರೆ ಹಳ್ಳಿಗೂ ಪ್ರತಿಯೊಂದು ಮನೆಗೂ ಏರ್ ಫೈಬರ್ ತಲುಪ್ತಾ ಇದೆ. ಅದು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಸರ್ವಿಸ್ ಕೂಡ, ಅಥವಾ ಇಷ್ಟು ಒಳ್ಳೆ ಆಪ್ಷನ್ ಕೊಟ್ಟಿರೋದು ಅತ್ಯಂತ ಫಾಸ್ಟಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ಆದಷ್ಟು ಬೇಗ ಕನೆಕ್ಷನ್